ಜಮ್ಮು ಕಾಶ್ಮೀರದಲ್ಲಾದಂಥ ಅವಘಡದಿಂದಾಗಿ ಕನ್ನಡದ 3 ಯೋಧರು ಹುತಾತ್ಮರಾಗಿರುವಂಥ ಘಟನೆ ಆಯಿತು. ಅವರ ಪಾರ್ಥಿವ ಶರೀರ ಇವತ್ತು ರಾಜ್ಯಕ್ಕೆ ಬಂದು ತಲುಪಿತು. ಬೆಳಗಾವಿಯಲ್ಲಿ ಮೃತ ಯೋಧರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು. ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮ ಗೌರವವನ್ನು ಸಲ್ಲಿಸಿ ದರ್ಶನವನ್ನು ಮಾಡಿ ನಮನವನ್ನು ಸಲ್ಲಿಸಿದರು. ಮಹಾಲಿಂಗಪುರಕ್ಕೆ ಯೋಧನ ಪಾರ್ಥಿವ ಶರೀರವನ್ನು ರವಾನೆಯನ್ನು ಮಾಡಿದ್ದಾರೆ. ಮಹಾಲಿಂಗಪುರದ ಯೋಧ ಮಹೇಶ್ ಮರಿಗುಂಡ ಅವರು. ಒಟ್ಟು 3 ಹುತಾತ್ಮರಾಗಿದ್ದಾರೆ. ಒಂದು ಉಡುಪಿಯಲ್ಲಿ, ಇನ್ನೊಂದು ಬಾಗಲಕೋಟೆ, ಇನ್ನೊಂದು ಬೆಳಗಾವಿ ಮೂಲದವರು. ಒಟ್ಟು 3 ಯೋಧರು ಹುತಾತ್ಮರಾಗಿದ್ದಾರೆ. ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಕುಟುಂಬವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ನಾವೆಲ್ಲ ಸುರಕ್ಷಿತವಾಗಿರಬೇಕು ಅಂತ ಗಡಿಯಲ್ಲಿರುವಂತಹ ಯೋಧರು ಯಾವ ಕಾರಣದಿಂದಾಗಿ ಹುತಾತ್ಮರಾಗ್ತಾರೆ ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳಿ. ರಾಜಕಾರಣಿಗಳು ಉಳಿದಂಥವರೆಲ್ಲ ಅವರಲ್ಲಿ ತಮ್ಮ ಪ್ರಾಣಗಳನ್ನು ಈ ಥರ ಕೊಡ್ತಾರೆ. ಆ ಕುಟುಂಬಗಳನ್ನು ದೂರ ಇದ್ದು ಉಳಿದವ್ರು ಇಲ್ಲೇ ಜೊತೆಗೆ ಇದ್ಕೊಂಡವ್ರು ಹೇಗೆ ನಡ್ಕೊಳ್ತೀರಾ ಅಂತ ನೋಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಾ ದೇಶದ ಒಳಗಡೆಗೆ ಇದ್ಕೊಂಡು ಅಂತ ಹೇಳಿ. ದೇಶದ ಗಡಿಯಲ್ಲಿ ಕಾಯ್ತಾ ಇರುವಂಥ ಸೈನಿಕರಿಗೂ ದೇಶದ ಒಳಗಡೆಗಿರುವಂತಹ ನಮ್ಮನ್ನು ಆಳುವಂಥ ನಾಯಕರುಗಳು ಹೇಗೆ ವರ್ತಿಸ್ತಾ ಇದ್ದೀರಾ, ನಿಮ್ಮ 2 ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ. ಆ ಕುಟುಂಬ ಎಷ್ಟು ಸಂಕಟ ಪಡ್ತಾ ಇರುತ್ತೆ ಅಂತೇಳಿ. ಒಂದು ಸಲ ಆ ಜಾಗದಲ್ಲಿ ನಿಮ್ಮ ಕುಟುಂಬವನ್ನು ನೆನಪಿಟ್ಕೊಂಡು ಅಲ್ಲಿಟ್ಟು, ಆ ಸ್ಥಾನದಲ್ಲಿಟ್ಟು ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ. ಆ ಜಾಗದಲ್ಲಿ ನಿಮ್ಮ ಕುಟುಂಬವನ್ನು ಇಟ್ಟು ಪ್ರತಿಯೊಬ್ಬರನ್ನೂ ಹೇಳ್ತಾ ಇದ್ದೀನಿ. ಸೈನಿಕರ ಈ ದೃಶ್ಯ ಇದೆಯಲ್ಲ, ಆ ಜಾಗದಲ್ಲಿ ನಿಮ್ಮ ಕುಟುಂಬದವರನ್ನು ಒಂದು ಸಲ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆವಾಗ ನಾವೇನು ಮಾಡ್ತಾ ಇದ್ದೀವಿ ಅನ್ನುವಂಥ ಅರಿವಿರುತ್ತೆ ಈ ದೇಶಕ್ಕೋಸ್ಕರ. ಅದನ್ನಾದರೂ ಇಟ್ಕೊಂಡು ಜೀವನ ನಡೆಸಿ.